ಮತ್ ಸೃಜನ ಏನ್ ನಡ್ಸಿ ಅಲ್ಲೂ 2020 10,000, 2019 10,335. ಏನಿವೆಲ್ಲ ಇವೆಲ್ಲ ಎಕನಾಮಿಕ್ ಪ್ರೆಷರ್ ಇಂದ ಡೆತ್ ಆಗಿದ್ ಕೇಸ್ಗಳು. ಇಷ್ಟ ಇದು ವರ್ಲ್ಡ್ದಲ್ಲ, ಬರೀ ಇಂಡಿಯಾದು. ಅಡ್ಡಿ ಬಡ್ತಾ ಮಲ್ಲು ಈ ಎಕ್ಸಾಮ್ ಅನ್ನು ಭಾಳ ಜನ ಸೋಲ್ತಾರ. ಸೋತು ಗೆದ್ದವ್ರು ಬದುಕ್ತಾರ, ಸೋತವ್ರು ಸಾಯ್ತಾರ. ಓದುದ್ರಾಗ ಇರ್ಲಿಲ್ಲ ಅಂದ್ರೆ ಏನಾಯ್ತು, ಬೇರೆ ವಿಧ ಚಾಣಕ್ಷತನ ಇದ್ದೇ ಇರ್ತದ. ಗೆಲ್ತೀನೋ ಅನ್ನೋ ಛಲ ಇತ್ತಂದ್ರೆ ಬೇಕಾದ್ರ ಆಳು ಪಕ್ಕಿ ಇರ್ತಾರ. ಅದು ಕರೆನೆ ಬಿಡುಪ್ಪ. ಈ ಪಾಲಕರು ಮಕ್ಕಳು ತಮ್ಮ ಆಸೆ ಹಂಗ ಓದ್ಬೇಕಂತಾರ. ಈ ಓದ್ಸು ಗದ್ದಲ್ದಾಗ ತಮ್ಮ ಮಕ್ಕಳ ಆಸಕ್ತಿನೇ ಮರ್ತು ಬಿಡ್ತಾರ. ಓದ್ಸಕತ್ತೇಳಿ ಲಕ್ಷ ಸುರಿತಾರ. ಬಾಜುಕಿನ ಮನೆಯವರು 1% ಜಾಸ್ತಿ ಮಾಡಿದ್ರೆ ನಿನಗೆ ಏನು ಕಮ್ಮಿ ಮಾಡಿದೀವಿ ಅಂತಾರ. ಇಷ್ಟೆಲ್ಲ ಮಾಡುವಾಗ ಮಕ್ಕಳ ಅಭಿರುಚಿ ಮತ್ತು ಇಷ್ಟ ಕಷ್ಟ ಎಂದರೆ ಕೇಳ್ತಾರ. ಇದ್ರ ಪರಿಣಾಮ ಏನೆಂಬುದು ತೋರ್ಸಾಕ ನಮ್ಮ ಬಸವರಾಜ್ ಹಂಚಲಿ ಸರ್ ಅವರ ಮಾರ್ಗದರ್ಶನದಾಗ 9th ತಂಗಿಯಂದಿರು ಒಂದು ಸ್ಕಿಟ್ ಮುಖಾಂತರ ಬಂದಾರ. ಸೊ ಜೋರಾದ ಚಪ್ಪಾಳೊಂದಿಗೆ ಸ್ವಾಗತ ಶ್ರೀಮತ್ ಅವ್ರನ್ನ. ನಾನು ಶ್ರಾವಣಿ ಬಬ್ಲೇಶ್ವರ್. ನಾನು ಕಥಾ ಸಂಚಾಲಕಳಾಗಿ ಕಥೆಯನ್ನು ನಿರ್ವಹಿಸುತ್ತಿದ್ದೇನೆ. ಇವಳು ವೈಷ್ಣವಿ ಕೋಮಾ. ಇವಳು ಮಗಳ ಯೌವನದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ. ಅನುಶ್ರೀ ತಾಳಿಕೋಟಿ ಮಗಳ ಗೆಳತಿಯಾಗಿ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ. ಲಕ್ಷ್ಮೀ ಗಣಾಚಾರಿ ತಂದೆಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ. ಮೇಘಾ ಪಾಟೀಲ್ ತಾಯಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ. ನಯನಾ ಬಿರಾದಾರ್ ಇವಳು ತಂದೆಯ ಗೆಳೆಯನ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ. ಕೀರ್ತಿ ಹಚ್ಚಾಳ್ ಮುಖ್ಯ ಪಾತ್ರ ಅಂದರೆ ಮಗಳ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ. ಫರ್ಹಾನಾ ನದಾಫ್ ವೈದ್ಯರ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ. ಆಡಿಯೋ ಪ್ಲೀಸ್. ಸರ್, ನಿಮ್ಗೆ ಹೆಣ್ಮಗು ಹುಟ್ಟಿದೆ. ಅಯ್ಯಯ್ಯೋ ನನ್ ಕೂಸ, ನನ್ ಮಗಳನ್ನ ಮುಂದೆ ಡಾಕ್ಟರ್ ಮಾಡ್ತೀನಿ. 7 ವರ್ಷಗಳ ನಂತರ ಮಗಳು 2ನೇ ತರಗತಿಯಲ್ಲಿ 99.5% ಮಾಡಿ ಶಾಲೆಗೆ ಫಸ್ಟ್ ಬಂದಿರುತ್ತಾಳೆ. ಅಪ್ಪ ಅಮ್ಮ ನೋಡ್ರಿ, ನಾ ಕ್ಲಾಸಿಗೆ ಫಸ್ಟ್ ಬಂದೀನಿ, ನಂಗ್ ಮೆಡಲ್ ಕೊಟ್ಟಾರ ಫಸ್ಟ್. ಶಬಾಷ್ ಮಗಳೇ, ನಿನಗ್ ಡಾಕ್ಟರ್ ಆಗೋ ಲಕ್ಷಣ ಎಲ್ಲಾ ಕಾಣತಾವು. ಈ ಖುಷಿಗೆ ನಾ ಇಡೀ ಓಣಿಗೆ ಪೇಡೆ ಅನ್ಸ್ತೀನಿ. ಬ್ಯಾಡ್ರಿ, ಈಗೇನು ಬೇಡ. SSLC ದಾಗ ಚಲೋ ಪರ್ಸೆಂಟೇಜ್ ತಗದ್ರ ಇಡೀ ಓಣಿಗೆ ಪೇಡೆ ಹಂಚಾತ್ಯತ್. ಏನ್ ನಿಮ್ಮಿಬ್ರದು ತಂದಿ ಮಗಳ ಆಟ? ಆಕಿಂದ ಇದ್ದಿದ್ದೆ ಬಿಡವ, ಆಕಿಂದೇನ್ ಕೇಳ್ತಿ? ನಾನು ನೀನು ಈಗ ಐಸ್ ಕ್ರೀಮ್ ತಿನ್ನಕ್ ಹೋಗುನ್ ಬಾ. ಬರೀ ಹಿಂಗೆ ಮಾಡ್ತಾ ಪಾಪ ಮಮ್ಮಿ. ಯಾರವಿ ನೀನು? ಲೇ ಬಾರ್ಲೇ ಇಲ್ಲಿ. ಯಾರ ಮನಿ? ಆಂಟಿ, ನಾ ಶ್ರೀನಿಧಿ ಅಂತ. ಇಲ್ಲಿ ಟ್ರಾನ್ಸ್ಫರ್ ಆಗಿ ಇಲ್ಲಿ ಪಕ್ಕದ ಮನೆ ಬಾಡ್ಗಿಗ್ ಬಂದೀವಿ. 1 ಲೋಟ ಹಾಲ್ ಸಿಗುತ್ತಾ? ಹಾ ಮಾ, ಕೊಡ್ತೀನಿ, ಕೊಡು. ಮಮ್ಮಿ, ಈಕಿನ್ ನನ್ ಶಾಲೆ ನೋಡಿದ್ದೆ ಮಮ್ಮಿ ನಾ ನಿನ್ನೆ. ನೀವಾಗ ನೋಡಿ, ಅವ್ರು ಊರಿಂತ್ರ ಬರದೆ ನಿನ್ನೆ ಬಂದಾರಂತ. ಇಲ್ಲಿ ಮಮ್ಮಿ ನಾ ನೋಡಿನಿ, ಈಕಿನೇ ಇರ್ದು. ಬ್ಯಾರೆ ಯಾರಿಗ ನೋಡಿರ್ಬೇಕಿ. ಅಂಕಲ್, ಇವಳು ಯಾರು? ಆಕಿ ನನ್ ಮಗಳು. ಹೌದಾ ಅಂಕಲ್? ಮಮ್ಮಿ, ನಂಗ್ ಟಿಫಿನ್ ಕಟ್ಕೊಡು. ಜಲ್ದಿ ಕೊಡೋವಾ? ಫಸ್ಟು ಖಾಲಿ ಮಾಡ್ಕೊಂಬ. ಹೌದಾ, ಆಯ್ತ್ ಬಾಯ್. ಹೇ, ನಿನ್ನೆ ನಮ್ಮ ಮನೆ ಬಂದಿದ್ದಲ್ಲ? ಹಾ, ನಿನ್ ಹೆಸರು? ನನ್ನ ಹೆಸರು ರೂಪಿಕಾ ಅಂತ. ನಿನ್ ಹೆಸರು? ನನ್ನ ಹೆಸರು ಶ್ರೀನಿಧಿ. ಹೌದಾ? ಲಾಸ್ಟ್ ಇಯರ್ ಎಷ್ಟು ಪರ್ಸೆಂಟೇಜ್ ಆಗಿತ್ತು ನಿಂದು? ನಂದು 98 ಆಗಿತ್ತು. ನಿಂದು? ಹೌದಾ, ನನ್ 97 ಆಗಿತ್ತು. ಓ, ಚಲೋ ಮಾಡಿಲ್ಲ ನೀನು ಚಲೋ ಮಾಡಿ ಬಿಡು. ಹಾ, ಬೆಲ್ ಆಯ್ತಲ್ಲ, ಈಗ ಮನಿಗ್ ಹೋಗುದೇನು? ಮನಿಗ್ ಹೋಗುದ ಈಗ. ಹೋಗೋಣ ನಡ್ಕೋತ ಮನಿಗ್ ಇಬ್ರು ಕೂಡಿ. ಹಾ, ಹೋಗುನ್ ಬಾ. ಓಕೆ, ಬಾಯ್. ಬಾಯ್. ಓಫ್ ಅವ್ವ, ಬಂದ ನೋಡ್ ಮಮ್ಮಿ. ಸ್ಕೂಲ್ ಒಳಗೆ ಏನೇನ್ ಹೇಳಿದ್ರು? ಏನಿಲ್ಲ ಮಮ್ಮಿ, ಬರೀ ಲೆಸನ್ಸ್ ಅದು ಇದು ಹೇಳಿದ್ರಟ್ಟೆ. ಏನಾರು ಮಾಡ್ಕೊಡ್ಲಿ ತಿನ್ನಾಕ? ಹಾ ಮಮ್ಮಿ, ಚಾ ಮಾಡು. ಮಮ್ಮಿ, ನಾ ಹೇಳಿದ್ದೆ ಅಲ್ಲ ನಿನಗ, ಆಕಿ ನಮ್ ಸ್ಕೂಲಿಗೆ ಹಚ್ಚಾಳ. ಹಾ, ಚಲೋ ಆಯ್ತು ತಗೋ. ಇಬ್ರು ಜಗಳಾಡ್ಬ್ಯಾಡ್ರಿ, ಬಾಜು ಮನೆಯವ್ರ ಅದಿರಿ, ಚಂದಗೆ ಹೋದ್ರಿ ಇಬ್ರು ಕೂಡಿ. ಹೆಂಗ್ ಓದ್ತಾಳಕಿ ಕ್ಲಾಸ್ನ್ಯಾಗ? ಆಕಿ ಚಲೋ ಓದ್ತಾಳಪ್ಪ. ಆಕಿ ಲಾಸ್ಟ್ ಇಯರ್ 98% ತೆಗ್ದಾತ. ನಿಂದ ಎಷ್ಟಾಗಿದ್ದವ? ನನ್ 97 ಆಗಿತ್ತಲ್ಲಪ್ಪ. ಆಯ್ತವ, ನೆಕ್ಸ್ಟ್ ಟೈಮ್ ನೀನು ಚಲೋ ತಗೋ. ಹಿಡಿ, ಚಾ ಕುಡಿ.
ಬಾಯ್ ಮಮ್ಮಿ ಪಪ್ಪ ನಾ ಎಕ್ಸಾಮ್ ಹೋಗಿ ಬರ್ತೇನೆ. ಚಲೋತ್ನಾಗ ಬರೀ MBBS ಓದಿ ನನಸ್ ಮಾಡ್ ನನ್. ಪಪ್ಪ ನಡಿ ಎಕ್ಸಾಮ್ ಬರ್ದ್ ಬರೋಣ ನಡಿ. ಬಾ. ಹೆಂಗದು ನಿನ್ ಪೇಪರ್ ಇವತ್ತ? ಮಸ್ತ್. ಅದು ಏನ್ ಹಾಡ ಗಿಡ ಬರ್ದ್ ಬಂದೇವಾ ನೀ? ಇಲ್ಲವಾ ಎಕ್ಸಾಮೇ ಬರ್ದಿರ್ತೇಂತ. ಬಾ ಹೋಗು. ರಿಸಲ್ಟ್ ನಾಳೆ ಮೆಸೇಜ್ ಮಾಡ್ತೀನಿ ಅಂದಾರಲ್ಲ ಮ್ಯಾಮ್. ಮಾಡ್ತೀನಿ ಅಂದಾರ. ಆಯ್ತು, ಓಕೆ ಬಾಯ್. ಬಾಯ್. ನೋಡೇನ ಫೋನ್ದಾಗ ಮೆಸೇಜ್ ಬಂದೈತ್ ನೋಡ. ರಿಸಲ್ಟ್ ಹಾಕ್ಯಾರ ನೋಡ್ ಮಮ್ಮಿ ಮ್ಯಾಮ್. ನಿಂದ ಎಷ್ಟಾಗೈತ್ ನೋಡು. ನಂದು 97% ಆಗೈತ್ ಮಮ್ಮಿ. ಬಾಜು ಮನಿಕಿದ್ ಎಷ್ಟಾಗೈತಿ? ಅಕ್ಕಿಂದು 99 ಆಗೈತ್ ಮಮ್ಮಿ. ಯಾಕೆ ಇಷ್ಟ ಕಡ್ಮಿ ತಗೊಂಡಿ? ಈಗ ಬುದ್ಧಿ ಮಾತ್ ಹೇಳ್ತೀನಿ ಕೇಳು. ಆಕಿ ನಿನ್ನೆ ಮೊನ್ನೆ ಬಂದಾಳ, ನಿನಗ ಕಾಂಪಿಟೇಟರ್ ಆಗತ್ತಾಳ. ನೀ ನನ್ ಕನಸ್ ಮಾಡ್ತೀಯ ಇಲ್ಲ? ಡಾಕ್ಟರ್ ಆಗ್ಬೇಕಿಲ್ಲ, ನೀನು ಚಂದಾಗಿ ಓದ್ಬೇಕಿಲ್ಲ. ಪಪ್ಪ ನೆಕ್ಸ್ಟ್ ಟೈಮ್ ನಾ ಕಿಂಕಿತ ಹೆಚ್ಚಿಗೆ ಸ್ಕೋರ್ ತೆಗಿತೀನಿ. ರೂಪಿಕಾ, ಪ್ರೀ ಬೋರ್ಡ್ ರಿಸಲ್ಟ್ ಏನಾಯ್ತು ನಿಂದ? ಓ ಹೌದಲ್ಲ ಮಮ್ಮಿ, ಇವತ್ತೇ ಬಿಡ್ತೀನಿ ಅಂತಾರ. ನಾನು ಶ್ರೀನಿಧಿ ಹೋಗಿ ನೋಡ್ಕೊಂಡ್ ಬರ್ತೀವಿ. ಶ್ರೀನಿಧಿ ರೂಪಿಕಾ ಬಾ ಒಳಗ. ಇವತ್ ರಿಸಲ್ಟ್ ಐತ್, ಬಾ ನೋಡು. ಬಂದೆ, ನಡಿ ಹೋಗು. ಏನ್ ಹಾಡ್ತೀವ ನೀ ಚಂತನ? ಏನ್ ಮತ್ ನಂಗ್ ಹಾಡುದು ಇಷ್ಟ ಅಲ್ಲೇ. ನಡಿ ರಿಸಲ್ಟ್ ನೋಡು ಹೊಡ್ಕೊಂಡ್. ಶ್ರೀನಿಧಿ 95, ರೂಪಿಕಾ 94. ಓಕೆ ಬಾಯ್. ರಿಸಲ್ಟ್ ಎಷ್ಟಾಯ್ತವ ನಿಂದು? ಚಲೋ ಆಗೈತ್ ಪಪ್ಪ. ಚಲೋ ಆಗೈತಂದ್ರ ಅದು 94 ಆಗೈತ್ ಪಪ್ಪ. ಶ್ರೀನಿಧಿ ಎಷ್ಟಾಗೈತಿ? ಆಕಿಂದ 95 ಆಗೈತ್ ಮಮ್ಮಿ. ಈಗ ನಿನ್ನೆ ಮೊನ್ನೆ ಬಂದಕಿನ ನಿನ್ಕಿತ ಹೆಚ್ಚ ಮಾರ್ಕ್ಸ್ ತಗೊಳಕತ್ತಾಳ. ನಿನಗೇನಾಗೈತಿ? ನಮ್ ನನಸ್ ಮಾಡ್ಬೇಕ ಇಲ್ಲ ನೀನು? ನೀವೇ ನೋಡ್ರಿ ಇನ್ನು ಏನೇನ್ ಆಕೈತೇನ್. ಮಮ್ಮಿ ಪಪ್ಪ ನಾನೇನ್ ಫೇಲ್ ಆಗಿಲ್ಲ, ಚಲೋ ಮಾರ್ಕ್ಸ್ ತಗೊಂಡ್ ಪಾಸ್ ಆಗಿನಿ. ಬರೀ ಒಂದೇ ಹೆಜ್ಜೆ ಹಿಂದದಿನ್. ಹಂಗ್ಯಾಕ್ ಮಾಡಾತೀರಿ? ನಮಗೆ ಹೊಳ್ ಮಾತಾಡಕತ್ತಿ. ಇಷ್ಟು ರೊಕ್ಕ ಕೊಟ್ಟು ನಿನ್ ದೊಡ್ಡ ಸಾಲಿಗೆ ಹಚ್ಚಿದ್ರ ನನಸ್ ಮಾಡ್ತಾಳ ಅಂದ್ರ ನೀನು ಹೊಳ್ ಮಾತಾಡ್ತಿ? ಈಗ ಯಾವಾಗ ಡಾಕ್ಟರ್ ಆಗ್ತಾಳ? ನಮ್ ಕನಸ್ ಯಾವಾಗ ನನಸ್ ಮಾಡ್ತಾಳ? ನಾವು ಬರೀ ಯಾವಾಗ ನೋಡಿದ್ರು ಹಾಡ್ 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 ಅಂತಿರ್ತಾಳ. ಮಗಳು ತಂದೆ ತಾಯಿಯ ಮಾತುಗಳನ್ನು ಮನಸ್ಸಿಗೆ ತೆಗೆದುಕೊಂಡು ತುಂಬಾ ಕಷ್ಟಪಟ್ಟು ಓದಿ ಶಾಲೆಗೆ ಫಸ್ಟ್ ರ್ಯಾಂಕ್ ಬರುತ್ತಾಳೆ. ಮಮ್ಮಿ ಪಪ್ಪ ನೋಡ್ರಿ, ನಂಗ್ ಮೆಡಲ್ ಸಿಕ್ಕೈತಿ. ನಾನ್ ಸ್ಕೂಲಿಗೆ ಫಸ್ಟ್ ಬಂದೀನಿ. ಏನವ ಇದು? ಲೇ ಬಾರ್ಲೇ ಇಲ್ಲಿ. ಶಬಾಷ್ ಮಗಳೇ, ಈ ಖುಷಿಗೆ ನಾ ಇಡೀ ಊರಿಗೆ ಊಟ ಹಾಕಿಸ್ತೀನಿ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಊರಿಗೆಲ್ಲ ಊಟ ಹಾಕ್ಸಿದ್ರ ನೋಡೋರ್ ನಗ್ತಾರ. ನನ್ ಮಗಳ ವಿಷಯದಾಗ ಯಾವ್ದು ಸಣ್ಣದಲ್ಲ ನನಗ. ನಡಿಯವ. ಅರೆ ಬಾರ್ ಹೋಗ್ಯಾಳ. ನನ್ ಮಗಳು SSLC ಒಳಗ ಸ್ಕೂಲಿಗೆ ಟಾಪ್ ಮಾಡ್ಯಾಳ. ಅರೆ ಕಂಗ್ರಾಚುಲೇಷನ್ಸ್ ಪುಟ್ಟಿ. ಥ್ಯಾಂಕ್ ಯು ಅಂಕಲ್. ಮತ್ತೆ ಮುಂದ್ ಏನ್ ಮಾಡ್ತೀಯ ಪುಟ್ಟಿ? ಅದು ಅಂಕಲ್ ನಾನು ನನ್ ಮಗಳನ್ನ ಡಾಕ್ಟರ್ ಮಾಡಿಸ್ತೀನಿ. ಅಲ್ಲ ಕಣೋ, ಅವಳಿಗೆ ಒಂದ್ ಮಾತ್ ಕೇಳ್ಬೇಕಲ್ವಾ? ನೋಡಪ್ಪ, ನೀನು ಬಂದ್ಯಾ ಉಂಡ್ಯಾ ತಿಂದ್ಯಾ ಹೋಗ್ಯಾ ನಂಗಿರ್ಬೇಕು. ನನ್ಗೇನು ಹೇಳಕ್ ಬರ್ಬೇಡ. ನನ್ ಮಗಳನ್ನ ಏನ್ ಮಾಡಿಸ್ಬೇಕು ಅನ್ನೋದು ಗೊತ್ತದ. ಈಗ ಸಾಕು, ನಡಿ ಈಗ. ನಾ ಹೇಳಿದ್ದು ಇವತ್ ಗೊತ್ತಾಗಲ್ ನಿನಗ, ಮುಂದೊಂದ್ ದಿನ ಗೊತ್ತಾಗುತ್ತ. ಆಯ್ತ ನಡಿ ಸಾಕು. ಹೇಳ ಮಗಳೇ, ಮುಂದ್ ಏನಾಗ್ತಿ? ಅಪ್ಪ ಅದು ನನ್ ಸಿಂಗರ್. ಅಪ್ಪ ಡಾಕ್ಟರ್ ಆಗ್ತೀನಿಪ್ಪ, ಡಾಕ್ಟರ್. ಆಯ್ತ ಹೇಳ ಮಗಳೇ. ಲೇ, ನಾ ಬೆಂಗಳೂರ್ನಾಗ ಒಂದು ಚಲೋ ಕಾಲೇಜ್ ನೋಡಿನಿ. ಅಲ್ಲಿ MBBS ಮಾಡ್ದವ್ರು ಚಲೋ ಅದಂದಾರ. ಅಕ್ಕಿನೂ ಅಲ್ಲೇ ಹಾಕುನಂತ. ಹ್ಞೂ ರೀ, ಬಾಜು ಮನಿ ಶಾಂತಕ್ಕನ್ ಮಗಳು ಅಲ್ಲೇ ಹಚ್ಚಳತ್ತಾಯ್ತ್ರಿ. ಇಬ್ರು ಜೋಡಕ್ಕಾರ ಅಲ್ರಿ. ಅಪ್ಪ ನಂಗೆ ಅಷ್ಟು ದೂರ ಹೋಗೋದು ಆಗುದಿಲ್ಲ. ನಾನಿಲ್ಲೇ ಯಾವ್ದಾರೆ ಕಾಲೇಜ್ನಾಗ ಓದ್ತೀನಿ. ಮಗಳೇ, ಇಲ್ಲಿ ಯಾವ ಚಲೋ ಕಾಲೇಜ್ ಇಲ್ಲ. ಇಲ್ಲಿ ಚಲೋ ಪರ್ಸೆಂಟೇಜ್ ಆಗಲ್ಲ. ನೀ ಅಲ್ಲೇ ಹೋದ್ರ ಚಲೋ ಪರ್ಸೆಂಟ್ ಆಗಿ ಸೀಟ್ ಸಿಗ್ಬಹುದು. ನೀನ್ ಒಳ್ಳೇದಕ್ಕೆ ಹೇಳ್ತೀವವ ನಾವು, ಕೇಳವ. ಬ್ಯಾಡ್, ನಾ ಅಲ್ಲಿ ಹೋಗುದಿಲ್ಲ ನಿಮ್ಮಿಬ್ಬರನ್ ಬಿಟ್ಟು. ನೀ ಮುಂದಿನ ವಾರ ಬೆಂಗಳೂರಿಗೆ ಹೊಂಟಿ ಅಷ್ಟೇ. ಕೆಲವು ತಿಂಗಳ ನಂತರ ಕಾಲೇಜಿನಲ್ಲಿ ಗೆಳತಿಯೊಂದಿಗೆ. ರೂಪಿಕಾ, ಇವತ್ ನಮ್ದು ರಿಸಲ್ಟ್ ಐತಿ. ಹೌದು, ನೋಡು ಬಾ. ನಂದು 94. ನಿಂದು ಜಸ್ಟ್ ಪಾಸ. ಜಸ್ಟ್ ಪಾಸ.
ಹಿಂಗ್ಯಾಕಿದು ಇನ್ನೊಂದ್ಸತ ಬರದ್ರೆ ಆಯ್ತಾ ಇಷ್ಟಕ್ಕೆ ಯಾರು ಅಳ್ತಾರೇನ? ಇಲ್ಲ, ನಿಮ್ಮ ಮನೆ ಒಳಗಿದ್ದ ಸಿಚುವೇಶನ್ ನಮ್ಮ ಮನೆ ಒಳಗಿಲ್ಲ. ನಮ್ಮ ಮನೆ ಒಳಗೆ ಸಪೋರ್ಟ್ ಮಾಡೋದಿಲ್ಲ. ನಿನ್ ರಿಸಲ್ಟ್ ಏನಾಯ್ತವ? ಹೇಳು, ಏನಾಯ್ತು? ಅಪ್ಪ ಅದು ಚಲೋ ಮಾಡೇನಪ್ಪ. ಚಲೋ ಅಂದ್ರ ಎಷ್ಟ್ ಮಾಡಿ? ಅಪ್ಪ ಅದು ನಾ ಜಸ್ಟ್ ಪಾಸ್ ಆಗಿರಪ್ಪ. ಏನ್ ಹೇಳಾತಿ? ಹೌದ್ರಿ, ಅಕ್ಕಿ ಜಸ್ಟ್ ಪಾಸ್ ಆಗ್ಯಾಳ ನೋಡ್ರಿ. ಇಡೀ ಊರಿಗೆ ಮಗಳನ್ನ ಡಾಕ್ಟರ್ ಮಾಡ್ತೀನಂತ ಹೇಳಿನಿ. ಈಗ ನನ್ ಮರ್ಯಾದೆ ಏನಾಗಕ್ಕಿಲ್ಲ. ನಾ ಏನತ್ ಮುಖ ತೋರಿಸ್ಲಿ ಅವ್ರಿಗೆ? ಅಪ್ಪ ನಂಗ್ ಡಾಕ್ಟರ್ ಆಗೋದ್ ಇಷ್ಟ ಇಲ್ಲ, ನಂಗ್ ಸಿಂಗರ್ ಆಗ್ಬೇಕಂತ ಆಸೆ ಐತಿ. ಏನು ಸಿಂಗರ? ಅಷ್ಟು ರೊಕ್ಕ ಸುರಿದು ನಿನ್ ಮ್ಯಾಗ ಸಿಂಗರ್ ಆಗ್ತಿ ಅಂದ್ರೆ ಏನ್ ಹೇಳಕ್ಕಿಲ್ಲ. ನಾನು ಹುಟ್ಟಿದ ಕೊಳ್ಳೇನೆ ನನ್ ಮಗಳು ಡಾಕ್ಟರ್ ಆಗ್ತಾ ಅಂತ ಹೇಳಿನಿ. ನೀ ಆದ್ರ ಸಿಂಗರ್ ಆಗ್ತಿ ಅಂದ್ರ ಏನಿದು ಮಾತಾಡುದಾ? ಅಪ್ಪ ಸಾರಿ ಅಪ್ಪ, ನಾನ್ ಚೆನ್ನಾಗ್ ಓದಿ ಡಾಕ್ಟರ್ ಆಗ್ತೀನಪ್ಪ. ಪ್ಲೀಸ್ ಮಾತಾಡ್ಸಪ್ಪ. ಅಮ್ಮ ನೀನಾದ್ರೂ ಹೇಳಮ್ಮ ಪಪ್ಪನಿಗೆ. ಕೆಲವು ದಿನಗಳ ನಂತರ ಮಗಳು ಒಬ್ಬಳೇ ಕೋಣೆಯಲ್ಲಿ ಕುಳಿತುಕೊಂಡು ಅಳುತ್ತಿರುತ್ತಾಳೆ. ಆಗ ನಾವಲ್ಲ, ನೀವ್ ಹೋಗಿ ಊಟ ಮಾಡಿ ಹೋಗು. ನಾ ಒಬ್ಬಕ್ಕೆ ಹೆಂಗ್ ಮಾಡ್ಲಿ? ಬಾ ಹೋಗುಮು. ಇಲ್ಲ ನಾವಲ್ಲ, ಎಂಟ್ರೆನ್ಸ್ ಎಕ್ಸಾಮ್ ಚಲೋ ಆಗಿಲ್ಲ, PUCನೂ ಫೇಲ್ ಆಗಿ ನನ್ನ ಮೆಡಿಕಲ್ ಸೀಟ್ ಸಿಗಲ್ಲ. ಹೆಂಗ್ ಮುಖ ತೋರಿಸ್ಲಿ ನಮ್ಮ ಪಪ್ಪ ಮಮ್ಮಿಗೆ? ಬಾರ ಬಾ ಬಾ, ನೀ ಹೋಗು. ಆಯ್ತ್ ಬಿಡು. ಈಕಿ ಹಿಂಗ್ ಕೂತ್ರೆ ಏನಾಗುತ್ತೋ ಏನೋ. ನಾ ಅಂಕಲ್ ಫೋನ್ ಹಚ್ತೀನವ. ಹಲೋ, ರೂಪಿಕಾರ್ ಅಪ್ಪನ? ಯಾರು? ಅಂಕಲ್, ಈಕಿ ಬಾಳ ಅಳಾಕತ್ತಾಳ, ನೀವ್ ಒಂದ್ ಸ್ವಲ್ಪ ಬರ್ತೀರೇನ್ರಿ? ಅಮ್ಮ ಏನಾಯ್ತು? ಬರ್ತೀನಿ. ಅಮ್ಮ ಏನಾಯ್ತು? ಬರ್ತೀನಿ. ಮಗಳೇ ಮಗಳೇ. ಅಯ್ಯೋ ಅಪ್ಪ ಅಮ್ಮ ಬಂದ್ರು, ನಾ ಇವ್ರಿಗೆ ಹೆಂಗ್ ಮುಖ ತೋರಿಸ್ಲಿ? ಏನ್ ಮಾಡ್ಲಿ? ಯಾಕೋ ನಂಗ ಅಂಜಿಕ್ಕಿ ಬರಾತೈತಿ. ಅಕ್ಕಿ ಏನಾರ ಮಾಡ್ಕೊಂಡ್ರ? ಬರ್ರಿ, ಯಾರೋ ಹುಡುಗಿ ಬಿಟ್ಟು ಬರ್ರಿ, ಪಟ್ಟನ್ ಬರ್ರಿ. ಮಗಳೇ ಮಗಳೇ. ನಮ್ಮಿಂದ ದೊಡ್ಡ ತಪ್ಪಾಯ್ತು, ಹೇಳಮ್ಮ. ನಿನ್ ಕನಸು ಏನೈತಿ ಅದೇ ಮಾಡವ, ನಾವ್ ಒಪ್ಪಿಗೆ ಕೊಡ್ತೀವಿ. ಹೇಳಮ್ಮ. ಹೇಳು. ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ, ಬೇಡ ನನ್ನ ಕ್ಷಮಿಸಿ ಅಪ್ಪ. ನಿನ್ ಕನಸನ್ನ ನಾನು ನನಸು ಮಾಡ್ಲಿಕ್ಕಾಗಿಲ್ಲ. ಐ ಆಮ್ ಅ ಲೂಸರ್. ಅಪ್ಪ, ನಾನು ಡಾಕ್ಟರ್ ಆಗಿ ಸಾಯ್ತಾ ಇಲ್ಲ, ನಿಮ್ ಮಗಳಾಗಿ ಸಾಯ್ತಾ ಇದ್ದೀನಿ. ಅಮ್ಮ, ಅಪ್ಪನ್ನ ಚೆನ್ನಾಗಿ ನೋಡ್ಕೊ. ಮಿಸ್ ಯು. ನಿನ್ನ ಅನ್ಯಾಯವಾಗಿ ಬಲಿ ಕೊಟ್ಟಲ್ಲಮ್ಮ ಮಗಳೇ. ನನ್ನ ತಪ್ಪಾಯ್ತಮ್ಮ, ನನ್ನನ್ನು ಕ್ಷಮಿಸಮ್ಮ ಮಗಳೇ, ನನ್ನನ್ನು ಕ್ಷಮಿಸು. ಒಂದು ಏನ್ ಪ್ರಯೋಜನ ಸರ್? ನೀವು ಪೇರೆಂಟ್ಸ್ಗಳೇ ಮಾಡಕ್ಕಾಗ್ದಿರೋದನ್ನ ನಿಮ್ ಮಕ್ಕಳು ಮಾಡ್ಲಿ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕ್ತೀರಾ, ಅವ್ರ ಕನ್ಸನ್ನ ಕೂಡ್ತೀರಾ, ಅವ್ರ ಭವಿಷ್ಯವನ್ನ ನೀವು ಡಿಸೈಡ್ ಮಾಡ್ತೀರಾ. ನಿಮ್ಮಂತವರಿಂದ ಇವತ್ತು ದಿನ ಬೆಳಗಾದ್ರೆ ನ್ಯೂಸ್ ಅಲ್ಲಿ ಫೇಲ್ ಆದ ಸ್ಟೂಡೆಂಟ್ಸ್ ಅದನ್ನ ಫೇಸ್ ಮಾಡೋ ಧೈರ್ಯ ಇಲ್ಲದೆ ಸುಸೈಡ್ ಮಾಡ್ಕೋತಿದ್ದಾರೆ ಅನ್ನೋ ನ್ಯೂಸ್ ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ನೀವು ಹಾಕೋ ಪ್ರೆಷರ್ ತಗೊಳಕ್ಕಾಗ್ದೆ, ಅದನ್ನ ಯಾರಿಗೂ ಹೇಳಕ್ಕೂ ಆಗದೆ ಪಾಪ ಮಕ್ಕಳು ಸೂಸೈಡ್ ಮಾಡ್ಕೋತಿದ್ದಾರೆ. ಪ್ರೀತಿಯ ಪೋಷಕರೇ, ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಅವರನ್ನ ಖುಷಿಯಿಂದ ಬದುಕಲು ಬಿಡಿ. ಜೀವ ಇದ್ರೆ ಇನ್ನೊಂದ್ಸಲ ಎಕ್ಸಾಮ್ ಬರೀಬಹುದು. ಜೀವನೇ ಇಲ್ದಿದ್ರೆ ನಿಮ್ಮ ಪ್ರೆಸ್ಟೀಜ್, ನಿಮ್ಮ ಸ್ಟ್ಯಾಂಡರ್ಡ್ ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಬದಲಾವಣೆ ನಿಮ್ಮಿಂದಲೇ ಶುರುವಾಗಬೇಕು. ವಿದ್ಯಾರ್ಥಿಗಳೇ, ಬದುಕಲು ಅದೆಷ್ಟೋ ದಾರಿಗಳಿವೆ. ಆತ್ಮಹತ್ಯೆ ಎಂಬ ಕಟ್ಟ ಕಡೆಯ ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ನಿಮ್ಮ ಹೆತ್ತವರನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಆತ್ಮಹತ್ಯೆ ಎಂಬುದು ಸಾಧನೆಯಲ್ಲ. ಬದುಕಿ ನಿಮ್ಮ ಬದುಕನ್ನು ಗೆದ್ದು ಸಾಧಿಸಿ ತೋರಿಸಿ. ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಹೆಣ್ಮಗು ಹುಟ್ಟಿದೆ. ಅಯ್ಯೇ ನನ್ ಕೂಸ. ಈ ಸಂದೇಶ ಕೇಳಿದಿರಲ್ಲ,
ಇನ್ನು ಮುಂದೆ ಆದರೂ ನಿಮ್ಮ ಮಕ್ಕಳ ಆಸಕ್ತಿ ಮತ್ತು ಕನಸುಗಳ ಬಗ್ಗೆ ಗಮನ ಕೊಡಿ. ನಿಮ್ಮ ಕನಸಿನ ಒತ್ತಡವನ್ನು ಮಕ್ಕಳ ಮೇಲೆ ಹಾಕಬೇಡಿ ಎಂಬ ಸಂದೇಶವನ್ನು ನೀಡಿದ 9ನೇ ತರಗತಿ ವಿದ್ಯಾರ್ಥಿನಿಗಳಿಗೆ ಧನ್ಯವಾದಗಳು.